ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಬ್ಬ ದೊಡ್ಡ ಪಿಟೀಲು ವಾದಕ ಇದ್ದ. ಆತನ ಹೆಸರು ನಿಕೋಲೋ ಪ್ಯಾಗನಿನಿ ಅಂತ. 17ನೇ ಶತಮಾನದ ಇಟಲಿಯಲ್ಲಿ ಈತ ವಾಸವಾಗಿದ್ದ. ಇವನ ಹತ್ರ ಒಂದು ದುಬಾರಿ ಪಿಟೀಲು ವಯೋಲಿನ್ ಇತ್ತು. ಅದನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಬಹಳ ಜೋಪಾನವಾಗಿ ಕಾಪಾಡ್ತಾ ಇದ್ದ. ತನ್ನನ್ನು ಬಿಟ್ಟು ಯಾರಿಗೂ ಮುಟ್ಟೋಕ್ಕೆ ಅವಕಾಶ ಕೊಡ್ತಿರಲಿಲ್ಲ, ತಾನು ಮಾತ್ರ ನುಡಿಸ್ಬೇಕಾಗಿತ್ತು ಅದನ್ನು. ಹೀಗಿರುವಾಗ ಈ ನಿಕೋಲೋಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆಸೋದಕ್ಕೆ ಆಹ್ವಾನ ಬರುತ್ತೆ. ನಿಕೋಲೋ ಒಪ್ಕೋತಾನೆ. ಜನ ಎಲ್ಲ ಸೇರಿದ್ದಾರೆ. ನಿಕೋಲೋ ವೇದಿಕೆಯ ಮೇಲೆ ಬಂದ. ಜನ ಎದ್ದು ನಿಂತು ಕರತಾಡನ ಮಾಡಿದ್ರು. ಅವರಿಗೆಲ್ಲ ಬಂಧಿಸಿ ಪಿಟೀಲು ನುಡಿಸೋಣ ಅಂತ ಪೆಟ್ಟಿಗೆಯನ್ನು ತೆಗಿತಾನೆ. ನೋಡಿದರೆ ಅವನ ಮೆಚ್ಚಿನ ಪಿಟೀಲಿನ ಬದಲು ಇನ್ಯಾವುದೋ ಪಿಟೀಲನ್ನು ಇಟ್ಕೊಂಡ್ಬಿಟ್ಟಿದ್ದಾನೆ. ಏನು ಮಾಡಬೇಕು ಆ ಕ್ಷಣ? ನನ್ನ ಸಂಗೀತ ಶ್ರೇಷ್ಠತೆಗೆ ಈ ಪಿಟೀಲೇ ಕಾರಣ ಅಂತ ನಂಬಿದ್ದವನು. ತಕ್ಷಣ ಅಲ್ಲಿ ಕೂತ್ಕೊಂಡು 3 ನಿಮಿಷಗಳ ಕಾಲ ಮನನ ಮಾಡ್ತಾನಂತೆ ಕಣ್ಣು ಮುಚ್ಚಿಕೊಂಡು. ಆಗ ಅವನಿಗೆ ಅನಿಸುತ್ತೆ, ನಿನ್ನ ಅಷ್ಟೂ ಜಾಣ್ಮೆ ಏನಿದೆ, ಕಲೆ ಏನಿದೆ, ಅವೆಲ್ಲವನ್ನೂ ಇವತ್ತು ನೀನು ಈ ಇರ್ತಕ್ಕಂಥ ಪಿಟೀಲಿನ ಮೇಲೇ ಪ್ರಯೋಗಿಸು, ನೋಡೋಣ ಏನಾಗುತ್ತೆ ಅಂತ ಹೇಳಿ ನುಡಿಸೋಕೆ ಶುರು ಮಾಡ್ತಾನೆ. ಜನ ಹುಚ್ಚೆದ್ದು ಕುಣಿತಾರೆ. ಅಷ್ಟು ಅದ್ಭುತವಾಗಿ ನುಡಿಸ್ತಾನೆ ಅವನು. ಆಗ ಈ ನಿಕೋಲೋ ಒಂದು ಮಾತನ್ನು ಹೇಳ್ತಾನೆ. ನಾನು ಅಂದ್ಕೊಂಡಿದ್ದೆ ಆ ಅತ್ಯಂತ ಬೆಲೆ ಬಾಳುವ ಪಿಟೀಲಿನಲ್ಲಿ ನನ್ನ ಸಂಗೀತ ಸಾಮರ್ಥ್ಯ ಇದೆ ಅಂತ. ಅದರಲ್ಲಿ ಇಲ್ಲ, ಅದು ಇರೋದು ನನ್ನಲ್ಲಿ ಅನ್ನೋದು ಇವತ್ತು ಮನವರಿಕೆಯಾಯಿತು. ಹಾಗಾಗಿ ಹೊರಗಿನ ವಸ್ತುಗಳ ಮೇಲೆ ಅವಲಂಬನೆ ಮಾಡಬಾರ್ದು. ನಾವು ನಮ್ಮ ಮೇಲೆ ನಾವು ವಿಶ್ವಾಸ ಇಟ್ಟುಕೊಂಡು ಮುಂದುವರಿಬೇಕು ಅನ್ನೋ ಒಂದು ಸೂಕ್ಷ್ಮ ವಿಚಾರವನ್ನು ಈ ನಿಕೋಲೋ ಬದುಕಿನ ಈ ಒಂದು ಘಟನೆಯಿಂದ ನಾವು ಕಲಿಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಜಿ ಲಕ್ಷ್ಮೀದೇವಿ ಅಂತ. ನಾನು ಬೆಂಗಳೂರಿನ ಬನಶಂಕರಿ 3ನೇ ಹಂತದ ನಿವಾಸಿಯಾಗಿದ್ದೇನೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಸವನಗುಡಿ ಇಲ್ಲಿ ಪ್ರಥಮ ದರ್ಜೆ ಸಹಾಯಕಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಕನ್ನಡ ಕಾದಂಬರಿಗಳನ್ನು ಓದೋದು, ಕನ್ನಡ ಭಾವಗೀತೆಗಳನ್ನು ಕೇಳೋದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋದು ನನ್ನ ಹವ್ಯಾಸಗಳು. ಲಕ್ಷ್ಮೀದೇವಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧೆ. ನಮಸ್ತೆ, ನನ್ನ ಹೆಸರು ಯಶೋಧ ಆರಾಧ್ಯ ಮಹದೇವ್. ಪ್ರಸ್ತುತ ನಾನು ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನನ್ನ ಹವ್ಯಾಸಗಳು ರಂಗಭೂಮಿಯಲ್ಲಿ ಭಾಗವಹಿಸುವಂಥದ್ದು, ಕತೆ ಕಾದಂಬರಿಗಳನ್ನು ಓದುವಂಥದ್ದು ಮತ್ತು ಕನ್ನಡ ಸಾಹಿತ್ಯದ ವಿವಿಧ ಮಜಲುಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೇನೆ. 2018ರಲ್ಲಿ ಇದೇ ಚಂದನ ವಾಹಿನಿಯಲ್ಲಿ ನಾನು ಅಭಿನಯಿಸಿದಂತಹ ಪಂಜಾಬಿನ ಮಾತೆ ಎನ್ನುವ ಒಂದು ನಾಟಕ ಚಿತ್ರೀಕರಣಗೊಂಡು ಪ್ರತಿ ವರ್ಷ ಆಗಸ್ಟ್ 15ರ ಆಸುಪಾಸು ಮತ್ತು ಜನವರಿ 26ರ ಆಸುಪಾಸು ಪ್ರದರ್ಶನವಾಗ್ತಲೇ ಇದೆ. ನಮ್ಮ ದೇಶಭಕ್ತ ಭಗತ್ ಸಿಂಗ್ ರವರ ತಾಯಿ ವಿದ್ಯಾದೇವಿ ಅನ್ನುವಂತಹ ತಾಯಿಯ ಪಾತ್ರವನ್ನು ನಾನು ಅಭಿನಯಿಸಿದ್ದೆ. ಆ ಪಾತ್ರದ 2 ಸಾಲುಗಳನ್ನು ತಮಗಾಗಿ ಈಗ ನಾನು ಹೇಳಬೇಕು ಅಂದ್ಕೊಳ್ತಿದ್ದೇನೆ. ಈ ಸಂದರ್ಭ ಯಾವುದು ಅಂತ ಹೇಳಿದ್ರೆ, ಭಗತ್ ಸಿಂಗ್ ರವರನ್ನು ಅರೆಸ್ಟ್ ಮಾಡಲಾಗಿರುತ್ತೆ. ಯಾಕಂದರೆ ಏಪ್ರಿಲ್ 8ರಲ್ಲಿ ಅವರು ಒಂದು ಸದನದಲ್ಲಿ ಬಾಂಬನ್ನು ಎಸೆದ್ರು ಅನ್ನೋ ಕಾರಣಕ್ಕಾಗಿ ಭಗತ್ ಸಿಂಗ್ ರವರನ್ನು ಅರೆಸ್ಟ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ತಾಯಿ ಪ್ರತಿದಿನ ಭೇಟಿ ನೀಡ್ತಾ ಇರ್ತಾರೆ ಜೈಲಿಗೆ. ಆಗ ಜೈಲಿನ ಅಧಿಕಾರಿಗಳವ್ರನ್ನ ತಡೆದು ಕೇಳ್ತಾರೆ, ಅಲ್ಲಮ್ಮ ನಿನಗೆ ಬೇಸರ ಆಗಲ್ವಾ, ಯಾಕೆ ಪದೇ ಪದೇ ಬರ್ತಿರ್ತೀಯ ಅಂತ. ಆಗ ಮಗನನ್ನು ಕರ್ಕೊಂಡು ಬರ್ತಾರೆ. ಆಗ ತಾಯಿ ತನ್ನ ಮಗನಿಗೆ ಹೇಗೆ ಹೇಳ್ಕೊಳ್ತಾರೆ ಅಂತ ಭಗತ್ ಸಿಂಗ್ ಅವರು ಬಂದು ಹೇಳ್ತಾರೆ, ಅಮ್ಮ ಹೇಗಿದ್ಯಾ ಅಮ್ಮ ನೀನು? ಅಲ್ಲಮ್ಮ, ಇಷ್ಟು ವಯಸ್ಸಾಯ್ತು ನಿನಗೆ, ಅಲ್ಲಿಂದ ಇಷ್ಟು ದೂರ ಒಬ್ಬಳೇ ನಡ್ಕೊಂಡು ಹೇಗ್ ಬರ್ತೀಯಾ ನೀನು? ಮಗು ಭಗತ್, ಮಗ ಸುಖವಾಗಿ ಇರ್ದಿದ್ರೂ ಪರವಾಗಿಲ್ಲ, ಎಲ್ಲಿ ಆದ್ರೂ ಖುಷಿಯಿಂದ ಚೆನ್ನಾಗಿರ್ಲಿ ಅಂತ ಬಯಸೋದು ಹೆತ್ತ ಒಡಲು. ನಿನಗಾಗಿ ಇಷ್ಟೇ ಅಲ್ಲ, ಇನ್ನೂ ಬಹುದೂರ ಸಾಗಿ ಬರ್ತೀನಿ ನಾನು. ನಿನಗಾಗಿ ಎಷ್ಟು ದೂರ ಬೇಕಿದ್ರೂ ನಾನು ನಡ್ಕೊಂಡು ಬರಬಲ್ಲೆ ಭಗತ್. ದೇಶಭಕ್ತಿಯ ಭಗತ್ ಸಿಂಗ್ನ ತಾಯಿ ಪಾತ್ರವನ್ನು ಮಾಡಿದ್ದೆ. ಥ್ಯಾಂಕ್ ಯು. ಅದ್ಭುತವಾಗಿ ಪಾತ್ರವನ್ನು ನಿರ್ವಹಿಸಿದರೆ ಅಭಿನಂದನೆಗಳು. ಸ್ವಾಗತ. 3ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಿದ್ದಣ್ಣ ಎಸ್ ಹೊಸಮನಿ ಅಂತ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಬೇವಿನಹಳ್ಳಿಯಿಂದ ಬಂದಿದ್ದೇನೆ. ನಾನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ಸಂಶೋಧನಾ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸ ಕೈಗೊಂಡಿದ್ದೇನೆ.
ನನ್ನ ಹವ್ಯಾಸ ಸಾಹಿತ್ಯವನ್ನು ಓದುವುದು ಮತ್ತು ಪದಬಂಧ ಬಿಡಿಸುವುದಾಗಿದೆ. ನಮಸ್ಕಾರ. ಸಿದ್ದಣ್ಣ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ 4ನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಮಲಾಕ್ಷಿ ಅಂತ. ನಾನು ಶಿವಮೊಗ್ಗದಿಂದ ಬಂದಿದ್ದೇನೆ. ನಾನು ವೃತ್ತಿಯಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕಿ. ನನ್ನ ಹವ್ಯಾಸಗಳು ರಂಗೋಲಿ ಬಿಡಿಸುವುದು ಹಾಗೂ ಕೈತೋಟವನ್ನು ನಿರ್ವಹಣೆ ಮಾಡುವುದು. ವಿಮಲಾಕ್ಷಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಡಬೇಕು ಅಂತ ತಮ್ಮ ಆಶಯವನ್ನು ವ್ಯಕ್ತಪಡಿಸಿ ಇವತ್ತು ನಮ್ಮ ಜೊತೆ ಇಲ್ಲದೇ ಇರತಕ್ಕಂಥ ಶ್ರೀ ಆನಂದ್ ಅವರು, ಅವರ ನೆನಪಲ್ಲಿ ಅವರ ಶ್ರೀಮತಿ ಶೋಭಾ ಆನಂದ್ ಅವರು, ಆನಂದ್ ಅವರ ಸಂಗ್ರಹ ಏನಿತ್ತು, ಪುಸ್ತಕಗಳ ಸಂಗ್ರಹ, ಅವೆಲ್ಲವನ್ನೂ ನಮಗೆ ಕೊಟ್ಟಿದ್ದಾರೆ. ಪುಸ್ತಕ ಹಳೆಯದಂದರೂ ಸಹ ಅಮೂಲ್ಯವಾದ ಅದ್ಭುತವಾದ ಪುಸ್ತಕಗಳನ್ನು, ಸದ್ಯ ಮುದ್ರಣದಲ್ಲಿ ಇಲ್ಲದೇ ಇರತಕ್ಕಂಥ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಇಬ್ಬರಿಗೂ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬೋಳಾರ ಬಾಬುರಾವ್ ಅವರು ಬರೆದ ವಾಗ್ದೇವಿ ಎನ್ನುವ ಕಾದಂಬರಿ, ಮಾಡಿ ಮಡಿದವರು ಬಸವರಾಜ ಕಟ್ಟಿಮನಿ ಬರೆದಂಥ ಸೊಗಸಾದ ಕಾದಂಬರಿ, 2 ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಕನ್ನಡದ ಮೊದಲ ಶಾಸನವೆಂದು ಪರಿಗಣಿತವಾದ ಹಲ್ಮಿಡಿ ಶಾಸನದಲ್ಲಿ ಪೂರ್ವ ಹಳಗನ್ನಡವನ್ನು ಬಳಸಿದ್ದಾರೆ ಎಂದು ಯಾರು ಹೇಳಿದರು? ಆಯ್ಕೆಗಳನ್ನು ನೋಡೋಣ. ಹರ್ಮನ್ ಮೋಗ್ಲಿಂಗ್, JF ಫ್ಲೀಟ್, ರೆವರೆಂಡ್ F ಕಿಟಲ್, BL ರೈಸ್. ಬಜರ್ ಒತ್ತಿ ಉತ್ತರವನ್ನು ಕೊಡಿ. ಮೊದಲು ಬಜರ್ ಒತ್ತಿದ್ದಾರೆ ಸಿದ್ದಣ್ಣ, ಆನಂತರ ಬಜರ್ ಒತ್ತಿದವರು ಲಕ್ಷ್ಮೀದೇವಿ. ಸಿದ್ದಣ್ಣ, ತಮ್ಮ ಉತ್ತರ? BL ರೈಸ್. BL ರೈಸ್. ಲಕ್ಷ್ಮೀದೇವಿ? BL ರೈಸ್. BL ರೈಸ್ ಉತ್ತರ ಸರಿಯಾಗಿದೆ. ಸಿದ್ದಣ್ಣ ಅವರಿಗೆ ಮಾಡಿ ಮಡಿದವರು ಎನ್ನುವ ಪುಸ್ತಕ, ವಾಗ್ದೇವಿ ಎನ್ನುವ ಕಾದಂಬರಿಯನ್ನು ಲಕ್ಷ್ಮೀದೇವಿ ಅವರಿಗೆ ಕೊಟ್ಟಿದ್ದೇವೆ. BL ರೈಸ್ ಅವರ ಅಭಿಪ್ರಾಯವನ್ನು ಪುರಸ್ಕರಿಸ್ತಾರೆ R ನರಸಿಂಹಾಚಾರ್ಯ ಅವರೂ ಸಹ. ಕವಿರಾಜ ಮಾರ್ಗದಲ್ಲಿ ಹಳಗನ್ನಡದ ಪ್ರಯೋಗವಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ತೀರ್ಮಾನಕ್ಕೆ ಬರ್ತಾರೆ. ಕ್ರಿಸ್ತಶಕ 850ಕ್ಕಿಂತ, ಅಂದರೆ ಕವಿರಾಜ ಮಾರ್ಗ ಕಾಲ ಏನಿದೆ ಆ ಕಾಲಕ್ಕಿಂತ ಹಿಂದೆ ಇರ್ತಕ್ಕಂಥ ಅಷ್ಟೂ ಕನ್ನಡ ಏನಿದೆ ಅದನ್ನು ನಾವು ಪೂರ್ವ ಹಳಗನ್ನಡ ಅಂತ ಕರಿಬೇಕು ಅನ್ನೋ ತೀರ್ಮಾನವನ್ನು ಅವರು ಪ್ರಕಟಿಸ್ತಾರೆ. ದ್ರೌಪದಿಯ ಶ್ರೀಮುಡಿ ಕುವೆಂಪು ಅವರು ಬರೆದಂಥ ಕೃತಿ. ಡಾಕ್ಟರ್ KN ಗಣೇಶಯ್ಯ ಅವರು ಬರೆದ ತಾರುಮಾರು ಎನ್ನುವ ಸೊಗಸಾದ ಲೇಖನಗಳ ಸಂಗ್ರಹ. ನಮ್ಮ ಪ್ರಶ್ನೆ: ಆಜೀವಿಕರ ತತ್ವಗಳು ತಮಿಳಿನ ಯಾವ ಗ್ರಂಥಗಳಲ್ಲಿ ಕಂಡುಬರುತ್ತವೆ? ಆಯ್ಕೆಗಳನ್ನು ನೋಡೋಣ. ಶಿಲಪ್ಪದಿಕಾರಂ ಪುನರಾನೂರು, ಜೀವಕ ಚಿಂತಾಮಣಿ ಶಿಲಪ್ಪದಿಕಾರಂ, ಶಿಲಪ್ಪದಿಕಾರಂ ಮಣಿಮೇಖಲೈ, ಮಣಿಮೇಖಲೈ ಜೀವಕ ಚಿಂತಾಮಣಿ. ಮೊದಲಿಗೆ ಬಜರ್ ಒತ್ತಿದ್ದು ಸಿದ್ದಣ್ಣ, ಎರಡನೇದಾಗಿ ಮತ್ತೆ ಲಕ್ಷ್ಮೀದೇವಿ ಬಜರ್ ಒತ್ತಿದ್ದಾರೆ. ಆಯ್ಕೆ 3 ಶಿಲಪಧಿಕಾರ ಮತ್ತು ಮಣಿಮೇಖಲೈ. ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. ಈಗ ಲಕ್ಷ್ಮೀದೇವಿ ಅವರ ಉತ್ತರ? ಆಯ್ಕೆ 4 ಮಣಿಮೇಖಲೈ ಜೀವಕ ಚಿಂತಾಮಣಿ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಶಿಲಪ್ಪದಿಕಾರಂ ಮತ್ತು ಮಣಿಮೇಖಲೈ ಆಗಿತ್ತು. ಈ ಉತ್ತರವನ್ನು ಕೊಟ್ಟವರು ಸಿದ್ದಣ್ಣ. ತಾರುಮಾರು ಎನ್ನುವ ಈ ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. 6ನೆಯ ಶತಮಾನದಲ್ಲಿ ಜೈನ ಧರ್ಮ, ಬೌದ್ಧ ಧರ್ಮಗಳ ಜೊತೆಯಲ್ಲಿ ಈ ಆಜೀವಕ ಧರ್ಮವೂ ಸಹ ರೂಪುಗೊಳ್ಳುತ್ತೆ. ಈ ಧರ್ಮದ ಪ್ರಮುಖ ವ್ಯಕ್ತಿ ಅಂದರೆ ಮಕ್ಕಲಿ ಗೋಶಾಳ. 6ನೇ ಶತಮಾನದಿಂದ ಹಿಡಿದು 14ನೇ ಶತಮಾನದವರೆಗೆ ಹಾಗೂ ಹೀಗೂ ಬಂದು ಆನಂತರ ಸಂಪೂರ್ಣವಾಗಿ ಆ ಧರ್ಮದ ಹೆಸರೇ ಇಲ್ಲದ ಹಾಗೆ ಆಗು ಹೋಗುತ್ತೆ. ಶಿಲಪ್ಪದಿಕಾರಂನಲ್ಲಿ ಕನ್ನಗಿ ಮರಣ ಹೊಂದುತ್ತಾಳೆ. ಆಗ ಆಕೆಯ ತಂದೆ ಎಲ್ಲ ಆಸ್ತಿಯನ್ನು ಆಜೀವಕರಿಗೆ ದಾನ ಮಾಡಿ ತಾನೂ ಸಹ ಆಜೀವಕ ಸದಸ್ಯನಾಗುವ ಒಂದು ಉಲ್ಲೇಖ ಸಿಗುತ್ತೆ. ಆಜೀವಕ ಧರ್ಮ ಹೇಗಿತ್ತು ನಮಗೆ ಗೊತ್ತಿಲ್ಲ. ಹೀಗೆ ಕಾವ್ಯಗಳ ಮೂಲಕ ಅವುಗಳ ಬಗ್ಗೆ ಒಂದು ಪ್ರಾಥಮಿಕ ಮಾಹಿತಿಯನ್ನು ಪಡೆಯುವ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗೆಯೇ ಮಣಿಮೇಖಲೆಯಲ್ಲಿ ನಾಯಕಿ ವಂಜಿ ಅನ್ನೋ ಸ್ಥಳಕ್ಕೆ ಹೋಗ್ತಾಳೆ. ಅಲ್ಲಿ
ಅಂದಿನ ಕಾಲದಲ್ಲಿ ಇದ್ದ ಎಲ್ಲ ಧರ್ಮಗಳ ಒಂದು ತುಲನಾತ್ಮಕ ಅಧ್ಯಯನವನ್ನು ಮಾಡುವಾಗ ಈ ಆಜೀವಕ ಧರ್ಮದ ಪ್ರಸ್ತಾಪವೂ ಬರುತ್ತೆ. ಹಾಗಾಗಿ ಇಂತಹ ಒಂದು ಧರ್ಮ ಬಹಳ ಬಹಳ ಪ್ರಚಲಿತದಲ್ಲಿತ್ತು, ಜನ ಇಷ್ಟಪಟ್ಟಿದ್ದರು ಅನ್ನೋ ಒಂದು ವಿಚಾರ ನಮಗೆ ಗೊತ್ತಾಗ್ತಾ ಇದೆ. ನರೇಂದ್ರ ಮೋದಿ ಪ್ರತಾಪ ಸಿಂಹ ಬರೆದ ಪುಸ್ತಕ ಮೈಸೂರು ಮದುಮಗಳು, ಗಣೇಶ್ ಅಮೀನಗಡ. ಏನಪ್ಪ ಮೈಸೂರು ಮದುಮಗಳು ಅಂತ ಹೇಳಿ ಅಮೀನ್ಗಡ ಹೆಸರು ಹೇಳ್ತಿದ್ದೀರಾ ಅಂದರೆ, 9 ಗಂಟೆಗಳ ಕಾಲ ಒಂದು ಅದ್ಭುತವಾದ ನಾಟಕವನ್ನು ರೂಪಿಸಿದ್ರು ಮೈಸೂರಲ್ಲಿ. ನಾಟಕಕ್ಕೆ ಟಿಕೆಟ್ ಎಲ್ಲಾದರೂ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರಾಟ ಆಗಿದೆಯಾ? ಆಗಿದೆ. 50 ರೂಪಾಯಿ ಟಿಕೆಟು 350 ರೂಪಾಯಿಗೆ ಮಾರಾಟ ಆಗಿದೆ. ಹೊಡೆದಾಟ, ಬಡದಾಟ, ಜಗಳ ಎಲ್ಲವೂ ಆಗಿದೆ ಈ ನಾಟಕವನ್ನು ನೋಡೋಕ್ಕೆ. ಅದಕ್ಕೆ ಸಂಬಂಧಪಟ್ಟಂಥ ಕೃತಿ ಮೈಸೂರು ಮದುಮಗಳು. ಕರ್ನಾಟಕ ಪಂಚತಂತ್ರವನ್ನು ಬರೆದ ದುರ್ಗಸಿಂಹನು ಯಾವ ವೃತ್ತಿಯಲ್ಲಿ ತೊಡಗಿದ್ದನು? ಆಯ್ಕೆಗಳನ್ನು ನೋಡೋಣ. ಕೃಷಿಕ, ದಂಡನಾಯಕ, ಬಳೆಗಾರ. ಆಗಲೇ ಬಜರ್ ಒತ್ತಿದ್ದಾರೆ. ಮೊದಲಿಗೆ ಸಿದ್ದಣ್ಣ ಒತ್ತಿದ್ದಾರೆ, ಎರಡನೆಯದಾಗಿ ಯಶೋಧ ಅವರು ಒತ್ತಿದ್ದಾರೆ. ಸಿದ್ದಣ್ಣ. ದಂಡನಾಯಕ. ದಂಡನಾಯಕ ಆಯ್ಕೆ 2. ತಮ್ಮ ಉತ್ತರ ಯಶೋಧವರೇ? ಆಯ್ಕೆ 2 ದಂಡನಾಯಕ. ದಂಡನಾಯಕ ಉತ್ತರವನ್ನು ನೋಡೋಣ. ದಂಡನಾಯಕ ಉತ್ತರ ಸರಿಯಾಗಿದೆ. ನರೇಂದ್ರ ಮೋದಿ ಈ ಪುಸ್ತಕವನ್ನು ಸಿದ್ದಣ್ಣ ಅವರಿಗೆ, ಮೈಸೂರು ಮದುಮಗಳು ಈ ಪುಸ್ತಕವನ್ನು ಯಶೋಧ ಅವರಿಗೆ ಕೊಟ್ಟಿದ್ದೇವೆ. ಕ್ರಿಸ್ತಶಕ 1030 ಕಾಲಮಾನ ಅಂತ ಹೇಳ್ತಾರೆ ಈ ಪಂಚತಂತ್ರ ಕೃತಿಯ ಕಾಲಮಾನ. ಇದನ್ನು ಬರೆದಂತಹ ದುರ್ಗಸಿಂಹ ವಾಸ್ತವದಲ್ಲಿ ದಂಡನಾಯಕನೂ ಆಗಿದ್ದ, ಹಾಗೆಯೇ ಸಂಧಿ ವಿಗ್ರಹಿ ಆಗಿದ್ದ ಅನ್ನೋ ಒಂದು ವಿಚಾರ ನಮಗೆ ಗೊತ್ತಾಗುತ್ತೆ. ಸಂಸ್ಕೃತದಲ್ಲಿ ಇದ್ದಂಥ ಪಂಚತಂತ್ರವನ್ನು ಈತ ಮೊದಲ ಬಾರಿಗೆ ಕನ್ನಡಕ್ಕೆ ಅನುವಾದ ಮಾಡ್ತಾನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ 2 ಸೊಗಸಾದ ಕೃತಿಗಳು. ಕೃಷ್ಣ ವ್ಯಕ್ತಿತ್ವ ಮತ್ತು ಚೇತನ, ಓಶೋ ಬರೆದಂಥ ಕೃತಿ. ಅವಸಾನ ಎನ್ನುವ ಒಂದು ಅದ್ಭುತ ಕಾದಂಬರಿ. ಸಹನಾ ವಿಜಯಕುಮಾರ್ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಆಚಾರವಿಲ್ಲದ ನಾಲಿಗೆ ಮುಂದೆ ಪೂರ್ಣಗೊಳಿಸಬೇಕು ಹಾಗೂ ಕೀರ್ತನಕಾರರನ್ನು ಗುರುತಿಸಬೇಕು. ಆಯ್ಕೆಗಳು ಬರೋದಕ್ಕೆ ಮೊದಲೇ ಎಲ್ಲರೂ ಬಜರ್ ಒತ್ತಿದ್ದಾರೆ. ಮೊದಲು ಬಜರ್ ಒತ್ತಿದ್ದು ಲಕ್ಷ್ಮೀದೇವಿ, ಆನಂತರ ಯಶೋಧ ಅವರು. ಲಕ್ಷ್ಮಿ. ಪುರಂದರದಾಸರ ಕೀರ್ತನೆ. ಆಚಾರವಿಲ್ಲದ ನಾಲಿಗೆ ಮುಂದೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ. ಇದನ್ನು ಬರೆದವರು ಪುರಂದರದಾಸ. ತಮ್ಮ ಉತ್ತರ? ಆಚಾರವಿಲ್ಲದ ನಾಲಿಗೆ, ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ, ಪುರಂದರದಾಸರ ಕೃತಿ. ಆಯ್ಕೆಗಳನ್ನು ನೋಡೋಣ. ಪುರಂದರದಾಸರು, ವಿಜಯದಾಸರು, ಕನಕದಾಸರು, ಅಲ್ಲಮ ಪ್ರಭು. ಉತ್ತರವನ್ನು ನೋಡೋಣ. ಪುರಂದರದಾಸರು ಅಂತ ಹೇಳಿದ್ದೀರಿ, ಸರಿಯ ಉತ್ತರ ಸರಿಯಾಗಿದೆ. ಹಾಗಾಗಿ ಕೃಷ್ಣ ಕಾದಂಬರಿಯನ್ನು ಯಶೋಧ ಅವರಿಗೆ, ಲಕ್ಷ್ಮೀದೇವಿ ಅವರಿಗೆ ಅವಸಾನ ಎನ್ನುವ ಕಾದಂಬರಿ ಕೃತಿಯನ್ನು 2 ಪುಸ್ತಕಗಳನ್ನು ಕೊಟ್ಟಿದ್ದೇವೆ. ಹಾಗೆಯೇ ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿರೋ ಕಾರಣ ತಮಗೆ ಇನ್ನೂ ಒಂದು ಪುಸ್ತಕ ಹೆಚ್ಚುವರಿಯಾಗಿ ಕೊಡಬೇಕು. ದ್ರೌಪದಿಯ ಶ್ರೀಮುಡಿ ಹಾಗೂ ಖಾದ್ರಿ ಶಾಮಣ್ಣ ಎನ್ನುವ ಪುಸ್ತಕ, 2 ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಕೊಡಲಿದ್ದೇವೆ ಸಸ್ಯಸರ್ಗ. KN ಗಣೇಶಯ್ಯ ಅವರು ಬರೆದ ಕನ್ನಡ ಸಾಹಿತ್ಯದಲ್ಲೇ ಒಂದು ಅಪರೂಪದ ವೈಜ್ಞಾನಿಕ ಕೃತಿ ಹಾಗೂ ಕನ್ನಡ ಕಾವ್ಯಗಳಲ್ಲಿ ಐತಿಹಾಸಿಕ ವಿಚಾರಗಳು ಎನ್ನುವ ಡಾಕ್ಟರ್ ರಾಮೇಗೌಡ ಅವರ ಕೃತಿ. ಇದು ಸಹ ಅಪರೂಪವಾದದ್ದು. ಪ್ರಶ್ನೆ, ಬರಲೇ ಇನ್ನು ಯಮುನೆ ಕಾದಂಬರಿಯು ಸಿಪಾಯಿ ರಾಮು ಹೆಸರಿನಲ್ಲಿ ಚಿತ್ರವಾಯಿತು. ಇದನ್ನು ಯಾರು ಬರೆದರು ಅಂತ ತಿಳ್ಕೋಬೇಕಾಗಿದೆ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಲಕ್ಷ್ಮೀದೇವಿ ಬಜರ್ ಒತ್ತಿದ್ದಾರೆ. ಉತ್ತರವನ್ನು ಕೇಳೋಣ. ಇದು ನಕಾರಾತ್ಮಕ ತಂತ್ರ ಅಂತ ಅನ್ನಿಸ್ಕೊಳ್ಳುತ್ತೆ ಹೀಗೆ ಮಾಡಿದ್ರೆ. ದಂಡ ಏನೂ ಹಾಕೋದಿಲ್ಲ, ಆದರೆ ಮುಂದೆ ದಯವಿಟ್ಟು ಉತ್ತರ ಗೊತ್ತಿದ್ದರೆ ಮಾತ್ರ ಬಜರ್ ಒತ್ತಿ. ಈಗ ಆಯ್ಕೆಗಳನ್ನು ನೋಡೋಣ. ವಿಶಾಲಾಕ್ಷಿ ದಕ್ಷಿಣಾಮೂರ್ತಿ, ಎನ್ ಪಂಕಜ, ಮಂಗಳ ಸತ್ಯನ್,
ಹಾಗೂ ನಿರುಪಮ. ಎರಡನೆಯದಾಗಿ ಬಜರ್ ಒತ್ತಿರೋದು ವಿಮಲಾಕ್ಷಿ ಅವರು, ಅವರನ್ನು ಕೇಳೋಣ. ನಿರುಪಮ. ನಿರುಪಮ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಇದನ್ನು ಬರೆದವರು ಎನ್ ಪಂಕಜ, ನುಗ್ಗೇಹಳ್ಳಿ ಪಂಕಜ ಅಂತಲೂ ಇವರನ್ನು ನಾವು ಕರೀತೇವೆ. ಗಗನ, ಮಲೆಯ ಮಾರುತ ಇತ್ಯಾದಿ ಕಾದಂಬರಿಗಳನ್ನು ಬರೆದವರು, ನಾಟಕಗಳನ್ನು ಬರೆದಿದ್ದಾರೆ. ಇವತ್ತು ಅವರಿಗೆ 97 ವರ್ಷಗಳು, ಮಲ್ಲೇಶ್ವರದಲ್ಲಿ ವಾಸವಾಗಿದ್ದಾರೆ. ಇವತ್ತಿಗೂ ಜೀವನ ಆಸಕ್ತಿಯನ್ನು ಕಳ್ಕೊಂಡಿಲ್ಲ. ಯಾರಾದರೂ ಹೋದರೆ ತಂದುಕೊಡ್ರೋ ಒಂದಷ್ಟು ಪೇಪರು ಪೆನ್ನು, ಈಗಲೂ ಬರಿತೀನಿ ನಾನು ಅಂತ ಹೇಳಿ ಬಹಳ ಬಹಳ ಸಂತೋಷದಿಂದ ಬಂದವರಿಗೆ ಚೆನ್ನಾಗಿ ನಗಿಸಿ ಕಲಿಸುವ ಅಪರೂಪದ ಲೇಖಕಿ ಪಂಕಜ ಅವರು. 108 ಮಾತು ವಿಶ್ವೇಶ್ವರ ಭಟ್ ಬರೆದದ್ದು. ಅರುಣಾಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ, ಡಾಕ್ಟರ್ NS ಲಕ್ಷ್ಮೀನಾರಾಯಣ ಭಟ್ಟ ಬರೆದಂಥ ಪುಸ್ತಕ. 2 ಪುಸ್ತಕ. ಪ್ರಶ್ನೆ ಈಗ ಬಂತು. ಕನ್ನಡದಲ್ಲಿ ಸರಳ ರಗಳೆ ಎಂಬ ಪದವನ್ನು ಯಾರು ಮೊದಲು ಬಳಸಿದರು ಅಂತ ತಿಳ್ಕೋಬೇಕಾಗಿದೆ. ಮೊದಲಿಗೆ ಬಜರ್ ಒತ್ತಿದ್ದಾರೆ ನಮ್ಮ ಸಿದ್ದಣ್ಣ ಅವರು, ಆನಂತರ ವಿಮಲಾಕ್ಷಿ ಬಜರ್ ಒತ್ತಿದ್ದಾರೆ. ಸಿದ್ದಣ್ಣ. ಕುವೆಂಪು. ತಮ್ಮ ಉತ್ತರ ಕುವೆಂಪುನ ಆಯ್ಕೆಗಳನ್ನು ನೋಡೋಣ. ತೀನಂ ಶ್ರೀ, ಕುವೆಂಪು, ವಿ ಕೃ ಗೋಕಾಕ್ ಹಾಗೂ BM ಶ್ರೀ. ಕುವೆಂಪು ಅಂತ ಹೇಳಿದ್ದೀರಿ, ಸರಿಯಾದ ಉತ್ತರ ಈಗ ಬಂತು. BM ಶ್ರೀ ಈ ಶಬ್ದವನ್ನು ಮೊದಲ ಬಾರಿಗೆ ಬಳಸ್ತಾರೆ. ಪ್ರಾಸಗಳಿಲ್ಲ, ಮಾತ್ರೆಗಳಿಲ್ಲ, ಭಾವ, ಓಟ, ಲಯ, ಉಚ್ಚಾರಣೆ ಮಾತ್ರ ಮುಖ್ಯ. ಓದಲು ಸುಲಭವಾಗಿರಬೇಕು. ಹಾಡಿನ ಲಯ ಏನಿದೆ ಅದರ ಜೊತೆಯಲ್ಲಿ ನೀರಿನಂತೆ ಹರಿದುಕೊಂಡು ಹೋಗುವ ಒಂದು ಗುಣ ಇರಬೇಕು ಅಂತ ಹೇಳ್ತಾರೆ. ಇಂಗ್ಲೀಷಲ್ಲಿ ಬ್ಲ್ಯಾಂಕ್ ವರ್ಸ್ ಅಂತ ಇದೆ. ಆ ಬ್ಲ್ಯಾಂಕ್ ವರ್ಸ್ ಅನ್ನೋದನ್ನು ಕನ್ನಡದಲ್ಲಿ ಈ ರೀತಿಯಾಗಿ ಸರಳ ರಗಳೆ ಅಂತ ಕರೆದರು. ಮೊದಲ ಬಾರಿಗೆ ಈ ರೀತಿಯ ಸಾಹಿತ್ಯ ರಚನೆ ಮಾಡಿದವರಲ್ಲಿ BM ಶ್ರೀ, ಮಾಸ್ತಿ, ಗೋವಿಂದ ಪೈ ಹಾಗೂ ಕುವೆಂಪು ಬಹಳ ಬಹಳ ಮುಖ್ಯರಾದವರು. ಅನುಭಾವಿ ಸಂತ ಕನಕದಾಸರು, US ಸಂಗನಾಳ ಮಠ್ ಬರೆದಂಥ ಕೃತಿ. ಕಡವ ಶಂಭು ಶರ್ಮಾ ಅವರ ಕೃತಿ ಸಂಚಯ ಎನ್ನುವ ಅದ್ಭುತವಾದ ಒಂದು ಸಂಪಾದಿತ ಕೃತಿ. ಡಾಕ್ಟರ್ ಶ್ರೀಧರ್ ಅವರಿಂದ. ಪ್ರಶ್ನೆಯನ್ನು ನೋಡೋಣ. ಈ ಕನ್ನಡ ಪದ್ಯವನ್ನು ತಪ್ಪಿಲ್ಲದಂತೆ ಓದಿ. ಮೊದಲು ಪದ್ಯವನ್ನು ನೋಡೋಣ, ಆನಂತರ ಕ್ರಮವಾಗಿ ಓದ್ತಾ ಬರಬಹುದು ತಾವು. ಈಗ ಬಂತು ಪದ್ಯ. ಈ ಪದ್ಯವನ್ನು ನಾನು ಓದೋದಿಲ್ಲ, ನೀವೇ ನೇರವಾಗಿ ಓದಬೇಕು. ತಪ್ಪುಗಳಿರಬಾರ್ದು, ತೊದಲಬಾರದು. ಗೊತ್ತಿದೆ ಅಲ್ವಾ ನಿಯಮಗಳೆಲ್ಲ? ಹಾಗಿದ್ದ ಮೇಲೆ ಲಕ್ಷ್ಮೀದೇವಿಯವರಿಂದ ಆರಂಭಿಸೋಣ. ಹಾಡಿ ಹಾಡಿ ಬೇಸರಾಗಿ ನೆಲಕೆಸೆದಳು ಕೊಳಲನು, ಇಂದು ಮೌನ ದುಸುಬಿನಲ್ಲಿ ಹುಗಿದಳೆನ್ನ ಮನವನು. ಕೊಳಲು ಬೇಸರಾಯಿತೇನೋ, ಹೊಸ ಹಂಬಲ ಹಾಯಿತೇನೋ, ಎದೆಯ ಗಾಯ ಮಾಯಿತೇನೋ, ಬಿಸುಟೆದ್ದಳು ಕೊಳಲನು. ಒಡೆದ ಕೊಳಲ ಪಾಡ ನೋಡು, ಇನ್ನೆಲ್ಲಿದೆ ಸುಗ್ಗಿ ಎಂದು ಮಣ್ಣಿನಂತೆ ಮಲಗಿತು, ಮುಗ್ಗಿ ಮುರುಟಿ ನಲುಗಿತು. ಗೋಪಾಲಕೃಷ್ಣ ಅಡಿಗ. 2 ಕಡೆ ಸಣ್ಣ ಸಣ್ಣ ತಪ್ಪುಗಳಾಗೋದ್ವು, ಚಿಂತೆ ಇಲ್ಲ, ಬಹಳ ಚೆನ್ನಾಗಿ ಓದಿದ್ರಿ. ಈಗ ಯಶೋಧ ಅವರು ಪ್ರಯತ್ನಿಸಬಹುದಾ? ಹಾಡಿ ಹಾಡಿ ಬೇಸರಾಗಿ ನೆಲಕೆಸೆದಳು ಕೊಳಲನು, ಇಂದು ಮೌನ ದುಸುಬಿನಲ್ಲಿ ಹುದುಗಿದಳೆನ್ನ ಮನವನು. ಕೊಳಲು ಬೇಸರಾಯಿತೇನೋ, ಹೊಸ ಹಂಬಲ ಹಾಯಿತೇನೋ, ಎದೆಯ ಗಾಯ ಮಾಯಿತೇನೋ, ಬಿಸುಟೆದ್ದಳು ಕೊಳಲನು. ಒಡೆದ ಕೊಳಲ ಪಾಡ ನೋಡು, ಇನ್ನೆಲ್ಲಿದೆ ಸುಗ್ಗಿ ಎಂದು ಮಣ್ಣಿನಂತೆ ಮಲಗಿತು, ಮುಗ್ಗಿ ಮುರುಟಿ ನಲುಗಿತು. ಗೋಪಾಲಕೃಷ್ಣ ಅಡಿಗ. ಎಷ್ಟು ಕಡೆ ತಪ್ಪದರೆ? ಒಂದೇ ಕಡೆ ತಪ್ಪದರೆ. ಸಿದ್ದಣ್ಣ. ಆಡಿ ಆಡಿ ಬೇಸರಾಗಿ ನೆಲಕ್ಕೆಸೆದಳು ಕೊಳಲನ್ನು, ಇಂದು ಮೌನ ದುಸುಬಿನಲ್ಲಿ ಉಗಿದಳೆನ್ನ ಮನವನು. ಕೊಳಲು ಬೇಸರಾಯಿತೇನೋ, ಹೊಸ ಹಂಬಲ ಆಯಿತೇನೋ, ಎದೆಯ ಗಾಯ ಮಾಯಿತೇನೋ, ಬಿಸುಟೆದ್ದಳು ಕೊಳಲನು. ಒಡೆದ ಕೊಳಲ ಪಾಡು ನೋಡು, ಇನ್ನೆಲ್ಲಿದೆ ಸುಗ್ಗಿ ಎಂದು ಮಣ್ಣಿನಂತೆ ಮಲಗಿತು, ಮುಗ್ಗಿ ಮುರುಟಿ ನಲಗಿತು. 2 ಕಡೆ ತೊದಲತ್ರಿ. ವಿಮಲಾಕ್ಷಿ ಅವರೇ. ಹಾಡಿ ಹಾಡಿ ಬೇಸರಾಗಿ ನೆಲಕ್ಕೆಸೆದಳು ಕೊಳಲನು, ಇಂದು ಮೌನ ದುಸುಕಿನಲ್ಲಿ ಹುಗಿದಳೆನ್ನ ಮನವನು. ಕೊಳಲು ಬೇಸರವಾಯಿತೇನೋ,
ಹೊಸ ಹಂಬಲ ಆಯಿತೇನೋ, ಎದೆಯ ಗಾಯ ಮಾಯಿತೇನೋ, ಬಿಸುಟೆದ್ದಳು ಕೊಳಲನು ಮಣ್ಣಿನಂತೆ ಒಡೆದ ಕೊಳಲು ಪಾಡ ನೋಡು, ಇನ್ನೆಲ್ಲಿದೆ ಸುಗ್ಗಿ ಎಂದು ಮಣ್ಣಿನಂತೆ ಮಲಗಿತು, ಮುಗ್ಗಿ ಮುರುಟಿ ನಲುಗಿತು. ಗೋಪಾಲಕೃಷ್ಣ ಅಡಿ. ಮೌನ ದುಸುಕಿನಲ್ಲಿ ಮೌನ ದುಸುಬಿನಲ್ಲಿ ಅರ್ಥದ ದೃಷ್ಟಿಯಿಂದ ವ್ಯತ್ಯಾಸ ಇಲ್ಲ. ಆದರೆ ಕವಿ ಉಸುಬು ಅಂತ ಬರೆದಾಗ ಉಸುಬುನೇ ಹೇಳಬೇಕು ನಾವು. ಉಸುಕು ಅಂತ ನಮ್ಮ ಸ್ವಾತಂತ್ರ್ಯ ತಗೊಳ್ಳೋ ಹಾಗಿಲ್ಲ. ಇದು ಗೋಪಾಲಕೃಷ್ಣ ಅಡಿಗ ಅವರು ಬರೆದಂಥ ಸೊಗಸಾದ ಭಾವಗೀತೆ. ಈಗ ವೀರ ಸನ್ಯಾಸಿ ವಿವೇಕಾನಂದ ಎನ್ನುವ ಪುಸ್ತಕ ಹಾಗೂ ಸಂಧಿಕಾಲ ಎನ್ನುವ ವಸುಮತಿ ಉಡುಪ ಅವರ ಕನ್ನಡ ಕಾದಂಬರಿ 2 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಪ್ರಶ್ನೆ: ಈ ಕವಿ, ಕಥೆಗಾರ, ಕಾದಂಬರಿಕಾರರನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಹೇಳಿ ಸಿದ್ದಣ್ಣ. ಕಡಿದಾಳ್ ಶಾಮಣ್ಣ ಅವರು ರಾಜಕಾರಣದಲ್ಲಿದ್ದರಾ? ಕಡಿದಾಳ್ ಶಾಮಣ್ಣ ಅಥವಾ ಸಾಹಿತ್ಯ ಅವರು ಗೊತ್ತಿಲ್ಲ ನನಗೆ. ನೋಡೋಣ, ಆಯ್ಕೆಗಳನ್ನು ನೋಡೋಣ. ಶಂಕರ ಮೊಕಾಶಿ ಪುಣೇಕರ್, ಕೀರ್ತಿನಾಥ ಕುರ್ತಕೋಟಿ, ಸಾಲಿ ರಾಮಚಂದ್ರ ರಾವ್ ಹಾಗೂ ಶಂಭಾ ಜೋಶಿ. ಮೊದಲಿಗೆ ಬಜರ್ ಒತ್ತಿ ಆಗಿದೆ. ಸಿದ್ದಣ್ಣ ಅವರು ಉತ್ತರ ಕೊಟ್ಟಿದ್ದಾರೆ. 2ನೇ ಅವಕಾಶ ವಿಮಲಾಕ್ಷಿ ಅವರಿಗೆ. ಸಾಲಿ ರಾಮಚಂದ್ರ ರಾವ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಸಂಧಿಕಾಲ ಎನ್ನುವ ಈ ಒಂದು ಕಾದಂಬರಿ ಕೃತಿಯನ್ನು ಕೊಟ್ಟಿದ್ದೇವೆ ವಿಮಲಾಕ್ಷಿ ಅವರಿಗೆ. ಸಾಲಿ ರಾಮಚಂದ್ರ ರಾಯರು ಅಧ್ಯಾಪಕರಾಗಿದ್ದರೂ ಸಹ ಸಾಹಿತ್ಯದಲ್ಲಿ ಅಪಾರವಾದ ಆಸಕ್ತಿಯನ್ನು ಅವರು ಪಡೆದಿದ್ದರು. ಅಧ್ಯಯನ, ಅಧ್ಯಾಪನ ಎರಡನ್ನೂ ಏಕಕಾಲದಲ್ಲಿ ಸರಿ ಸಮಾನಾಂತರ ರೇಖೆ ಅನ್ನೋ ರೀತಿಯಲ್ಲಿ ನಡೆಸ್ಕೊಂಡು ಬಂದವರು. ಎಷ್ಟು ದೊಡ್ಡ ವಿದ್ವಾಂಸರಾಗಿದ್ದರೋ ಅಷ್ಟೇ ಒಳ್ಳೆಯ ಕೃತಿಗಳನ್ನು ನಮಗೆ ಕೊಟ್ಟಿದ್ದಾರೆ ಸಾಲಿ ರಾಮಚಂದ್ರ ರಾವ್ ಅವರು. ಶತಮಾನ ಪುರುಷ, ಐನ್ಸ್ಟೈನ್, ಪಾಲಹಳ್ಳಿ ವಿಶ್ವನಾಥ್ ಬರೆದಂಥ ಕೃತಿ ಹಾಗೂ ಅಪರೂಪದ ಪುಸ್ತಕ ಮಹಾನ್ ಇತಿಹಾಸಕಾರರು ಮಂಜುನಾಥ ಅಜ್ಜಂಪುರ ಕನ್ನಡಕ್ಕೆ ತಂದ ಪುಸ್ತಕ ಹಾಸವಿಗನ್ನಡ. ಕೊಟ್ಟ ವಿಷಯದ ಮೇಲೆ 1 ನಿಮಿಷ ಮಾತಾಡಬೇಕು. ತಡವರಿಸಬಾರ್ದು, ನಿಲ್ಲಿಸಬಾರ್ದು, ತೊದಲಬಾರದು, ವಿಷಯ ಬಿಟ್ಟು ಹೋಗಬಾರದು. ಮಾತಿನ ಓಘ ಏಕರೂಪವಾಗಿರಬೇಕು. ಇಂಗ್ಲೀಷ್ ಪದಗಳನ್ನು ಬಳಸಬಾರದು. 4 ಸ್ಪರ್ಧಿಗಳು 1 ನಿಮಿಷ ಮಾತನಾಡಿದರೆ ಅವರಿಗೆ 1 ಪುಸ್ತಕ ಬಹುಮಾನ ಸಿಗುತ್ತೆ. ಮೊದಲಿಗೆ ಲಕ್ಷ್ಮೀದೇವಿ ಅವರಿಗೆ ಅವಕಾಶ. ಕನ್ನಡ ಪದ್ಯಗಳು. ಎಲ್ಲ ವಿಷಯವನ್ನು ಕುರಿತು ಕನ್ನಡ ಪದ್ಯಗಳನ್ನು ಅನೇಕ ಕವಿಗಳು ಬರೆದಿದ್ದಾರೆ. ಅದು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೂ ಆಗುವಂತಹ ಕನ್ನಡ ಪದ್ಯಗಳನ್ನು ನಾವು ಕನ್ನಡ ಸಾಹಿತ್ಯದಲ್ಲಿ ನೋಡ್ತೀವಿ. GP ರಾಜರತ್ನಂ, ದ.ರಾ. ಬೇಂದ್ರೆ ಇವರು ಕನ್ನಡ ಪದ್ಯಗಳನ್ನು ಬರೆದಿದ್ದಾರೆ. ದ.ರಾ. ಬೇಂದ್ರೆ, ದ.ರಾ. ಬೇಂದ್ರೆ ಅಂದರೆ ಅಪಚಾರವಾಗುತ್ತೆ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಬರಬೇಕು, ಬರಬಾರ್ದು. ರಾಗಗಳನ್ನು ಬಹಳ ಎಳೆದಿರಿ ತಾವು. ಯಶೋಧ ಅವರೇ, ಯಕ್ಷಗಾನ ನಮ್ಮ ಕರ್ನಾಟಕದ ನೃತ್ಯ ಸಾಹಿತ್ಯದಲ್ಲಿ ಇರುವಂತಹ ಒಂದು ಪ್ರಕಾರವಾಗಿದೆ. ಜೊತೆಗೆ ನಮ್ಮ ಕರಾವಳಿ ಪ್ರದೇಶಗಳಾದಂತಹ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಭಾಗದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥದ್ದು. ಇದರಲ್ಲಿ ವಿವಿಧ ಭಾಗಗಳು ಇದೆ. ತೆಂಕತಿಟ್ಟು ಅಥವಾ ಬಯಲು ಯಕ್ಷಗಾನ ಅಂತವೆಲ್ಲವೂ ಇದೆ. ನಮ್ಮ ಯಕ್ಷಗಾನ ಬಯಲಾಟ ಎಂಬ ಕೃತಿಗೆ ಶಿವರಾಮ ಕಾರಂತರಿಗೆ ಪ್ರಶಸ್ತಿಯೂ ಸಹ ಲಭಿಸಿದ್ದು ಉಂಟು. ಇತ್ತೀಚೆಗೆ ಇವತ್ತಿನ ಜನಮಾನಸದಲ್ಲಿಯೂ ಸಹ ಅತ್ಯಂತ ಮುಂದುವರೆದಂತಹ ಟೆಕ್ನಾಲಜಿ ಇದ್ದರೂ ಅದನ್ನು ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲ ಯುವಜನತೆ ಹೋಗ್ತಾ ಇದ್ರು. ಯಕ್ಷಗಾನಕ್ಕೆ ತನ್ನದೇ ಆದಂತಹ ಒಂದು ರೀತಿಯ ಅಭಿಮಾನಿಗಳು ಮತ್ತು ಅದನ್ನು ವೀಕ್ಷಿಸುವ ಮೂಲಕ ಅದನ್ನು ಆಸ್ವಾದಿಸುವಂತಹ ವೀಕ್ಷಕರು ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿರೋದು ನಮ್ಮ ಕನ್ನಡ ನಾಡು ನುಡಿಗಳಿಗೆ, ಕನ್ನಡ ನಾಡಿನ ವಿವಿಧ ರೀತಿಯ ಸಾಹಿತ್ಯ ಪ್ರಕಾರಗಳಿರುವಂತಹ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಯಕ್ಷಗಾನ ಅನ್ನುವಂಥದ್ದು ವಿವಿಧ ವೇಷಭೂಷಣಗಳಿಂದಲೂ ಸಹ ತನ್ನ ಅಲಂಕೃತ ವ್ಯಕ್ತಿ ವೇದಿಕೆಯ ಮೇಲೆ ಮಾಡುವಂತಹ ದೇಹದ ವಿವಿಧ ಭಾವನೆಗಳಿರಬಹುದು, ತೋರಿಸುವಂತಹ ರೀತಿ ಇರಬಹುದು. ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ ಯಶೋಧ ಅವರೇ. ಆದರೆ 1-2 ಕಡೆ ಮಾತ್ರ
ಹಾಂ ತುಂಬ ಚೆನ್ನಾಗಿ ಮಾತನಾಡಿದ್ರಿ, ಅಭಿನಂದನೆಗಳು ತಮಗೆ. ಸಿದ್ದಣ್ಣವರೇ, ಸರ್ ಹೇಳಿ. ಕನ್ನಡ ನಾಟಕಗಳು. ಕನ್ನಡದಲ್ಲಿ ಅನೇಕ ನಾಟಕಗಳು ಇದ್ದಾವೆ. ಆರಂಭದಿಂದ ಹಿಡಿದು ಇಲ್ಲಿವರೆಗೂ ಹೊಸಗನ್ನಡದವರೆಗೂ ಅನೇಕ ನಾಟಕಗಳನ್ನು ಇದ್ದಾವೆ. ಮತ್ತು ಅದರಲ್ಲಿ ಗೀತ ನಾಟಕಗಳು ಅಂತ ಇದ್ದಾವೆ. ಪೂತಿನವರು ಅನೇಕ ಗೀತ ನಾಟಕಗಳನ್ನು ರಚಿಸಿದ್ದಾರೆ. ವೇಗವಾಗಿ ಹೋಗ್ತಾ ಇಲ್ಲ ನಿಮ್ಮ ಮನಸ್ಸು, ನಿಮ್ಮ ನಾಳೆಗೆ ಸ್ವಲ್ಪ ಅಂತರ ಕಂಡು ಬರ್ತಾ ಇದೆ. ಈ ಹಾಸವಿಗನ್ನಡದಲ್ಲಿ ನಿರಂತರವಾಗಿ ಮಾತಾಡಬೇಕು, ಮಧ್ಯೆ ನಿಲ್ಲಿಸಬಾರ್ದು. ವಿಮಲಾಕ್ಷಿಯವರೇ, ಮಕ್ಕಳ ಗೀತೆಗಳು, ಶಿಶು ಸಾಹಿತ್ಯ. ಕನ್ನಡ ಸಾಹಿತ್ಯದಲ್ಲಿ ಶಿಶು ಸಾಹಿತ್ಯಗಳು ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಕಷ್ಟ ಆಗ್ತಾ ಇದೆಯಾ? ಅಭ್ಯಾಸ ಮಾಡಿದ್ರೆ ಏನು ದೊಡ್ಡ ಸಮಸ್ಯೆ ಇಲ್ಲ. ಇನ್ನು ಮುಂದೆ ನಾವು ಮಾಡೋಣ. ಚಟ್ಪಟ್ ಚಿನ್ಕುರುಳಿ. ಮೊದಲ ಪ್ರಶ್ನೆ, ಈ ಕೆಳಗಿನ ಪದದ ಸಮಾನಾರ್ಥವೇನೋ ಬಳಿ ಹೇಳಿ ಲಕ್ಷ್ಮೀದೇವಿ. ಸಮೀಪ. 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 ತಮ್ಮ ಉತ್ತರ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿ ಆಯಿತು. ಇವರು ಯಶೋಧ. ಹತ್ತಿರ. ಹತ್ತಿರ. ಆಯ್ಕೆಗಳನ್ನು ನೋಡೋಣ. ಬಾಚು, ಕಾಚು. ಬಾಚು. ಬಾಚು. ಮುಗಿತೀಗ ಅವಕಾಶ ಅಲ್ವಾ? ಬಾಚು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಆಯ್ಕೆಗಳು ಬರುವವರು ಕಾಯಬಹುದು ತಾವು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಅರ್ಥವನ್ನು ಕೊಡುವ ಶಬ್ದ ಯಾವುದು? ನೀರು, ಅಂಬು, ತೋಯ, ವಾರಿ. ಆಯ್ಕೆಗಳು ಈಗ ಬರ್ತಾ ಇದೆ. ಸಲೀಲ, ಅನಲ. ಮೊದಲಿಗೆ ಬಜರ್ ಒತ್ತಿದ್ದಾರೆ ವಿಮಲಾಕ್ಷಿ, ಆನಂತರ ಎರಡನೇದಾಗಿ ಸಿದ್ದಣ್ಣ. ಸಲೀಲ. ಸಲೀಲ. ಉತ್ತರವನ್ನು ನೋಡೋಣ. ಸಲೀಲ ಉತ್ತರ ಸರಿಯಾಗಿದೆ. ಒಂದು ಪುಸ್ತಕವನ್ನು, ಖಾದ್ರಿ ಶಾಮಣ್ಣ ಪುಸ್ತಕವನ್ನು ಕೊಟ್ಟಿದ್ದೇವೆ. ಈಗ ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದದ ತತ್ಸಮ ತದ್ಭವವನ್ನು ಗುರುತಿಸಿ. ಮೃತ್ಯು ಅಂತ ಕೊಟ್ಟಿದ್ದೇವೆ. ಮೊದಲು ಬಜರ್ ಒತ್ತಿದ್ದು ಯಶೋಧ. ಮೃತ್ಯು. ಇಲ್ಲಿ ತತ್ಸಮ ತದ್ಭವ ತಿಳ್ಕೋಬೇಕು ಅಂದರೆ ಆಯ್ಕೆಗಳು ಬರೋವರೆಗೂ ಕಾಯಬೇಕು ಅಲ್ವಾ? ಆಯ್ಕೆಗಳು ಈಗ ಬಂತು. ಮಿತ್ತು, ಮಿತ್ತು. 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 ಉತ್ತರವನ್ನು ನೋಡೋಣ. ಮಿತ್ತು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಅಲಂಕಾರವನ್ನು ಗುರುತಿಸಿ. ಪುರದ ಪುಣ್ಯಂ ಪುರುಷ ರೂಪಿಂದ ಹೋಗುತ್ತಿದೆ. ಮೊದಲು ಬಜರ್ ಒತ್ತಿದ್ದಾರೆ ಸಿದ್ದಣ್ಣ. ರೂಪಕ. ರೂಪಕಾಲಂಕಾರ ಅಂತ ಹೇಳ್ತಾ ಇದ್ದಾರೆ. ಈಗ ಆಯ್ಕೆಗಳನ್ನು ನೋಡೋಣ. ರೂಪಕ ಅಲಂಕಾರ, ಶ್ಲೇಷಾಲಂಕಾರ. ರೂಪಕ ಅಲಂಕಾರ ಅಂತ ಹೇಳಿದ್ದೀರಿ, ಹೌದಾ? ನೋಡೋಣ. ರೂಪಕ ಅಲಂಕಾರ ಉತ್ತರ ಸರಿಯಾಗಿದೆ. ಆರ್.ಕೆ. ನಾರಾಯಣ್ ಎನ್ನುವ ಪುಸ್ತಕ ಸಿದ್ದಣ್ಣ ಅವರಿಗೆ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಆಯ್ಕೆ ಬರೋಕ್ಕಿಂತ ಮೊದಲು ಕೊಟ್ಟಿದ್ದು ಅದು ಮುಖ್ಯ ಪ್ರಶ್ನೆಗಳಲ್ಲಪ್ಪ, ಇಲ್ಲಿ ಕೊಡೋದಿಲ್ಲ ಅದು. ಓಕೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಪದವನ್ನು ಯಾವ ಹೆಸರಿನಿಂದ ಗುರುತಿಸುವರು? ಕಪ್ಪು, ಬಿಳುಪು. ಹೇಳಿಮ್ಮ. ಜೋಡಿ ಪದ. ಜೋಡಿ ಪದ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆಗಳು ಈಗ ಬಂತು. ದ್ವಿರುಕ್ತಿ, ಜೋಡಿ ಪದ. ದ್ವಿರುಕ್ತಿ, ಜೋಡಿ ಪದ. ಜೋಡಿ ಪದ ಉತ್ತರ ಸರಿಯಾಗಿದೆ. ಮೈಸೂರು ಅನಂತಸ್ವಾಮಿ ಈ ಪುಸ್ತಕವನ್ನು ಯಶೋಧ ಅವರಿಗೆ ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ, ಈ ಕೆಳಗಿನ ನಾನಾರ್ಥ ಶಬ್ದವು ಯಾವುದು? ಪುತ್ರ, ತನಯ, ಸುತ, ನಂದನ, ಮಗ. ಹೇಳಿಮ್ಮ ಲಕ್ಷ್ಮೀದೇವಿ. ಈ ಕೆಳಗಿನ ಶಬ್ದ ಆಯ್ಕೆಗಳು ಬಂದಾಗ ಎರಡು ಉತ್ತರ ಇರುತ್ತೆ, ಅಲ್ಲಿ ಆಯ್ಕೆ ಮಾಡಬೇಕು ಅಲ್ವಾ? ಆಯ್ಕೆಗಳನ್ನು ನೋಡೋಣ. ಈಗ ಹೇಳಿ. ಆತ್ಮಜ. ಆತ್ಮಜ, ಆತ್ಮಜೆ ಎರಡಿದೆ. ಸರಿಯಾದ ಉತ್ತರ ಆತ್ಮಜ ಆಗಿತ್ತು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಅರ್ಥದ ನುಡಿಗಟ್ಟನ್ನು ಗುರುತಿಸಿ. ಉಕ್ಕಿನ ಕಡಲೆ ಅನ್ನೋದು ನುಡಿಗಟ್ಟು, ಇದರ ಅರ್ಥ ಹೇಳಬೇಕು. ಬಜರ್ ಒತ್ತಿರೋದು ಮೊದಲಿಗೆ ಯಶೋಧ. ಕಬ್ಬಿಣದ ಕಡಲೆ ಆಗಿರುತ್ತೆ ಅಂದರೆ ಅತ್ಯಂತ ಕಠಿಣವಾಗಿರುತ್ತೆ ಅಂತ ಅದರ ಅರ್ಥ. ಅತ್ಯಂತ ಕಠಿಣ. ಆಯ್ಕೆಗಳನ್ನು ನೋಡೋಣ. ಸುಲಭವಾದ ವಿಷಯ, ಕಠಿಣವಾದ ವಿಷಯ. ಉತ್ತರವನ್ನು ನೋಡೋಣ. ಕಠಿಣವಾದ ವಿಷಯ ಉತ್ತರ ಸರಿ ಅಂತ ಸ್ವೀಕರಿಸ್ತೇವೆ. ಶರತ್ಚಂದ್ರ ಚಟ್ಟೋಪಾಧ್ಯಾಯ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ,
ದೇಶ ಮತ್ತು ಅನ್ಯ ದೇಶ ಪದವನ್ನು ಗುರುತಿಸಿ ರಸ್ತೆ ಮತ್ತು ಬೀದಿ ಮೊದಲಿಗೆ ಬಜ್ಜರುತ್ತಿದ್ದು ವಿಮಲಾಕ್ಷಿ. ಅನ್ಯ ದೇಶ ಆಮೇಲೆ ದೇಶೀಯ. ಇದು ದೇಶೀಯ ಯಾವುದು ಅನ್ಯ ದೇಶೀಯ ಯಾವುದು ಅಂತ ಹೇಳಬೇಕು. ಕೆಳಗಡೆ 2 ಪದ ಇದೆಯಲ್ಲ ಅದರಲ್ಲಿ. ರಸ್ತೆ ಅನ್ಯ ದೇಶ, ಬೀದಿ ದೇಶ. ಬೀದಿ ದೇಶ. ಆಯ್ಕೆಗಳನ್ನು ನೋಡೋಣ. ಬೀದಿ ದೇಶ, ರಸ್ತೆ ಅನ್ಯ ದೇಶ, ಬೀದಿ ಅನ್ಯ ದೇಶ, ರಸ್ತೆ ದೇಶ. ಇದು ಆಯ್ಕೆಗಳಿರೋದು. ತಾವು ಹೇಳ್ತಾ ಇರೋದು ಮೊದಲನೇದಲ್ವಾ? ಬೀದಿ ದೇಶ, ರಸ್ತೆ ಅನ್ಯ ದೇಶ. ಉತ್ತರ ಸರಿಯಾಗಿದೆ. ಶಿರಡಿ ಸಾಯಿಬಾಬಾ ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ. ರಾಚನಿಕವಾಗಿ ಸಮೀಪವಾಗಿರುವ ದ್ರಾವಿಡ ಭಾಷೆಗಳು ಯಾವುವು? ಹೇಳಿಮ್ಮ. ಕನ್ನಡ ಮತ್ತು ತೆಲುಗು. ಆಮೇಲೆ ಅಂದರೆ 4 ಇದೆ ದ್ರಾವಿಡ ಭಾಷೆ. ಕನ್ನಡ ಮತ್ತು ತೆಲುಗು ಅಲ್ವಾ ಉತ್ತರ? ಸರಿ. ಆಯ್ಕೆಗಳನ್ನು ನೋಡೋಣ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ. ಹೇಳಿ ಯಾವುದಿದು? ತೆಲುಗು. ಕನ್ನಡ ಮತ್ತು ತೆಲುಗು. ಉತ್ತರ ಸರಿಯಾಗಿದೆ. ಶಾರದಾಮಣಿ ದೇವಿ ಅನ್ನೋ ಈ ಒಂದು ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ. ನೀವು ಏಕೆ ಬಂದಿರಿ? ನೀವು ಎಂಬುದು ಯಾವ ಪುರುಷ, ಯಾವ ವಚನ? ಮೊದಲಿಗೆ ಬಜರುತ್ತಿದ್ದಾರೆ ಯಶೋಧ. ಬಹುವಚನ. ಹಾಂ. ನೀವು ಅನ್ನೋದು ದ್ವಿತೀಯ ಪುರುಷ ಬರುತ್ತೆ ಸರ್. ದ್ವಿತೀಯ ಪುರುಷ. ಉತ್ತರವನ್ನು ನೋಡೋಣ. ಮಧ್ಯಮ ಪುರುಷ ಬಹುವಚನ. ಇದು ದ್ವಿತೀಯ, ತೃತೀಯ ಇವೆಲ್ಲ ವಿಭಕ್ತಿ ಪ್ರತ್ಯಯಗಳಲ್ಲಿ ಬರುತ್ತೆ. ಇಲ್ಲಿ ಬರೋದಿಲ್ಲ. ಗೊಂದಲ ಆಯಿತು ತಮಗೆ. ಪುಸ್ತಕ ಅಂತೂ ಸಿಗ್ತಾ ಇಲ್ಲ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ಜಿ ಲಕ್ಷ್ಮೀದೇವಿ ಅವರಿಗೆ 3 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ. ಧನ್ಯವಾದಗಳು. ಯಶೋಧ ಅವರಿಗೆ 6 ಪುಸ್ತಕಗಳನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ. ಅಭಿನಂದನೆಗಳು. ಸಿದ್ದಣ್ಣ ಅವರಿಗೆ 4 ಪುಸ್ತಕಗಳು ಸಿಗ್ತಾ ಇವೆ. ಅಭಿನಂದನೆಗಳು. ವಿಮಲಾಕ್ಷಿ ಅವರಿಗೆ 3 ಪುಸ್ತಕ ಸಿಗ್ತಾ ಇದೆ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.